ಬಹಳ ಅತ್ಯಂತ ಒಂದು ಒಳ್ಳೆಯ ರೀತಿಯ ಸರ್ಕಾರನ 2013ರಿಂದ 2018ರವರೆಗೂ ಕೊಟ್ಟಿತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ. ಅದೇ ರೀತಿಯಾಗಿ ಈಗ 23ರಿಂದ 28ರವರೆಗೂ ಕೂಡ ಅದೇ ರೀತಿಯಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಈಗ ನಾವೇನು ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ನಡೆದಂತ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರೆಲ್ಲರ ಒಂದು ನೇತೃತ್ವದಲ್ಲಿ ಈ ಸರ್ಕಾರ ಸುಭದ್ರವಾಗಿ 2028ರವರೆಗೂ ಇರ್ತದೆ. ಪಂಚ ಗ್ಯಾರಂಟಿ ಬಗ್ಗೆ ಬಹಳ ಒಳ್ಳೆ ಕೆಲಸ ಮಾಡಿದೆ ಸರ್ಕಾರ. ಇವತ್ತಿನ ರಾಜಕೀಯದಲ್ಲಿ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟ ರಾಜಕಾರಣಿಗಳು ಚೆನ್ನಾಗಿ ಲೂಟಿ ಹೊಡಿತಾ ಇದ್ದಾರೆ. ಜನಗಳ ಒಂದು ಜೀವನನೇ ಬರ್ಬಾದ್ ಮಾಡಿ ಅಂತ ಹೇಳ್ತಾರೆ. ಹೌದು, ಗ್ಯಾರಂಟಿ ಕೊಡುವಂತ ಯಾರು ಹೇಳಿದ್ರ? ಕೇಂದ್ರ ಸರ್ಕಾರ ಇಲ್ಲಿ ತಾರತಮ್ಯ ಮಾಡ್ತಾ ಇದೆ. ಕರ್ನಾಟಕಕ್ಕೆ ಒಂದ್ ರೀತಿ ಆದ್ರೆ ಬಿಹಾರ್ಗೆ ಒಂದ್ ರೀತಿ. ಆಮೇಲೆ ಬಿಜೆಪಿ ಯಾವ್ಯಾವ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ ಪ್ರಸ್ತುತ ಇವತ್ತು ಆಯಾ ರಾಜ್ಯಗಳಿಗೆ ಬೇರೆ ರೀತಿ ನೋಡ್ತಾರೆ. ಮಲತಾಯಿ ಧೋರಣೆ, ಟ್ಯಾಕ್ಸ್ ಕೊಡೋ ವಾಪಸ್ ಕೊಡೋ ವಿಷಯದಲ್ಲಿ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ. ಇವತ್ತು ಹೆಣ್ಮಕ್ಳುಗಳು ಆ ಹಣ ನೈಕೊಂಡಿದ್ದೇನೆ, ಬಡವರು ಫೀಸ್ ಕಟ್ಟಕ್ ಆಗ್ತಾ ಇರ್ಲಿಲ್ಲ, ಶಾಲೆಗಳಿಗೆ ಫೀಸ್ ಕಟ್ಟಕ್ ಆಗ್ತಾ ಇರ್ಲಿಲ್ಲ. ಆ ಫೀಸ್ ಕಟ್ಟಕ್ಕೆ ಮಕ್ಕಳುಗಳು ವಿದ್ಯಾಭ್ಯಾಸ ನಡೀತಾ ಇದೆ. ಇವಾಗ ನೀವು ಗೃಹಲಕ್ಷ್ಮಿ ಮತ್ತೆ ಅದು ಇದು ಅಂತ ಎಲ್ಲ ಎಷ್ಟು ತಿಂಗಳಾಗಿದೆ? ಕಾಲೇ 4 ತಿಂಗಳಾಗಿದೆ. ಯಾರು ಯಾವುದೇ ಒಬ್ಬ ಮನುಷ್ಯ ಇದರಲ್ಲಿ ಅವರ ಸ್ವಯಂವಾಗಿ ಬದುಕುವ ಶಕ್ತಿ ಎಲ್ಲರಿಗೂ ಇದೆ. ಅದು ಇರೋದಲ್ಲ, ಫಸ್ಟ್ ಇದನ್ನ ಫ್ರೀ ಕೊಡೋದನ್ನ ನಿಲ್ಲಿಸಿ. ಸರ್, ಈಗ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿದಾರಲ್ವಾ, ಅದ್ ಕೊಟ್ಟು ಈಗ 2 ವರ್ಷ ಆಗ್ತಾ ಬರ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾರ್ಜುನ್ ಬಾಂಬೇಕರ್ ಅಂತೇಳಿ, ಕೆಪಿಸಿಸಿ ಸ್ಟೇಟ್ ಸೆಕ್ರೆಟರಿ ಕಾರ್ಮಿಕ ವಿಭಾಗಕ್ಕೆ. ಮೇಡಮ್, ಈಗ ನೀವು ಹೇಳ್ತಾ ಇರೋದು 5 ಯೋಜನೆಗಳು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಕರ್ನಾಟಕದ ಜನತೆ ಕೊಟ್ಟಿದೆ, ಅದು ಬಹಳ ಸರಾಗವಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಇವತ್ತು ನಡ್ಕೊಂಡು ಬರ್ತಾ ಇದೆ. ಮಹಿಳೆಯರಿಗಾಗ್ಲಿ, ಆಮೇಲೆ ವಿದ್ಯಾರ್ಥಿಗಳಿಗಾಗಿ ಯುವ ನಿಧಿ ಆಗಿರ್ಬೋದು, ಅಥವಾ ಅನ್ನಭಾಗ್ಯ ಆಗಿರ್ಬೋದು, ಮತ್ತೆ ನಮಗೆ ಇದು ಯಾವುದು ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಬಹಳ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಇವತ್ತು. ಅದರಿಂದ ಎಲ್ಲ ನಮ್ಮ ಸಾಮಾನ್ಯ ಸಾರ್ವಜನಿಕರಿಗೆ, ಸಾಮಾನ್ಯ ಜನರಿಗೆ ಬಹಳ ಒಳ್ಳೆ ಒಂದು ಫಲಪ್ರದವಾಗಿ ಈ ಯೋಜನೆ ಕೆಲಸ ಮಾಡ್ತಿದೆ ಅಂತ ನನ್ನ ಅನಿಸಿಕೆ ಇದೆ. ಸಿದ್ದರಾಮಯ್ಯ ಅವ್ರ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ, ಬಹಳ ಅತ್ಯಂತ ಒಂದು ಒಳ್ಳೆಯ ರೀತಿಯ ಸರ್ಕಾರನ 2013ರಿಂದ 2018ರವರೆಗೂ ಕೊಟ್ಟಿತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ. ಅದೇ ರೀತಿಯಾಗಿ ಈಗ 23ರಿಂದ 28ರವರೆಗೂ ಕೂಡ ಅದೇ ರೀತಿಯಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಈಗ ನಾವೇನು ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ನಡೆದಂತ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರೆಲ್ಲರ ಒಂದು ನೇತೃತ್ವದಲ್ಲಿ ಈ ಸರ್ಕಾರ ಸುಭದ್ರವಾಗಿ 2028ರವರೆಗೂ ಇರ್ತದೆ. ಆಮೇಲೆ ಈ ಸರ್ಕಾರ ಚೆನ್ನಾಗಿ ನಡೀತದೆ. ಸರ್, ಈಗ ಈ 5 ಗ್ಯಾರಂಟಿಗಳು ಏನಿದೆ ಅಲ್ವಾ, ಇದು ಕೊಟ್ಟಿರೋದ್ರಿಂದ ಒಂದ್ ಕಡೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಟ್ಯಾಕ್ಸ್, GST, ಬೆಲೆ ಏರಿಕೆ ಅಂತ ಜನ ಮಾತಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ನೋಡಿ, ಟ್ಯಾಕ್ಸು, GST, ಬೆಲೆ ಏರಿಕೆ ಇದೆಲ್ಲ ಕೇಂದ್ರದ್ದು ಇರ್ತದೆ, ರಾಜ್ಯದ್ದು ಇರ್ತದೆ. ಅಂತ ಸಮಯದಲ್ಲಿ ಏನಾಗುತ್ತೆ, ಈಗ ಅತಿ ಹೆಚ್ಚು ಈ ಕೇಂದ್ರಕ್ಕೆ ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯದಿಂದ ಅತಿ ಹೆಚ್ಚು GST ಟ್ಯಾಕ್ಸ್ ಅಮೌಂಟ್ ಹೋಗುತ್ತೆ. ಆದ್ರೆ ಮೋದಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಕೇಂದ್ರ ಸರ್ಕಾರ ಇಲ್ಲಿ ತಾರತಮ್ಯ ಮಾಡ್ತಾ ಇದೆ. ಕರ್ನಾಟಕಕ್ಕೆ ಒಂದ್ ರೀತಿ ಆದ್ರೆ ಬಿಹಾರ್ಗೆ ಒಂದ್ ರೀತಿ. ಆಮೇಲೆ ಬಿಜೆಪಿ ಯಾವ್ಯಾವ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ ಪ್ರಸ್ತುತ ಇವತ್ತು ಆಯಾ ರಾಜ್ಯಗಳಿಗೆ ಬೇರೆ ರೀತಿ ನೋಡ್ತಾರೆ. ಮಲತಾಯಿ ಧೋರಣೆ, ಟ್ಯಾಕ್ಸ್ ಕೊಡೋ ವಾಪಸ್ ಕೊಡೋ ವಿಷಯದಲ್ಲಿ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಈ ತರ ಮಾಡಬಾರ್ದು. ಎಲ್ಲಿ ಅವ್ರು ಬಿಜೆಪಿ ಸರ್ಕಾರ ಇದೆ ಅಲ್ಲಿ ಜಾಸ್ತಿ ಕೊಟ್ಕೊಂತಾರೆ, ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಕಡಿಮೆ ಕೊಟ್ಕೊಂತಾರೆ. ಈ ರೀತಿ ಮಲತಾಯಿ ಧೋರಣೆ ಮಾಡೋದು ನನಗಂತೂ ಸರಿ ಅನಿಸ್ತಾ ಇಲ್ಲ. ಯಾವ ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಎಲ್ರಿಗೂ ಸರಾಗವಾಗಿ ಒಂದೇ ರೀತಿಯಲ್ಲಿ ನೋಡ್ತಕ್ಕಂಥ ತಾಯಿ ಮನಸ್ಸು ನರೇಂದ್ರ ಮೋದಿ ಆಗಿರ್ಬೇಕು ಅಂತ ಅನ್ನೋದು ನನ್ನ ಉದ್ದೇಶ. ಈಗಾಗ್ಲೇ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಬಸ್ ಎಲ್ಲ ಫ್ರೀ ಬಿಟ್ಟು ಈಗಾಗ್ಲೇ 2 ವರ್ಷ ತುಂಬಿದೆ ಅಲ್ವಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಪಂಚ ಗ್ಯಾರಂಟಿ ಬಗ್ಗೆ ಬಹಳ ಒಳ್ಳೆ ಕೆಲಸ ಮಾಡಿದೆ ಸರ್ಕಾರ. ಇವತ್ತಿನ ರಾಜಕೀಯದಲ್ಲಿ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟ ರಾಜಕಾರಣಿಗಳು ಚೆನ್ನಾಗಿ ಲೂಟಿ ಹೊಡಿತಾ ಇದ್ರು. ಸುಮಾರು ಕೋಟಿಗಟ್ಟಲೆ ದುಡ್ಡು ಹಣ ಹೊಡ್ಕೊಂಡು ಬಡವ್ರ ಬಗ್ಗರಿಗೆ ಯಾವುದೇ ರೀತಿ ಅನುಕೂಲ ಆಗದಿರಂಗೆ ಅವರು ಹಣ ಲೂಟಿ ಹೊಡಿತಾ ಇದ್ರು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಪಂಚ ಗ್ಯಾರಂಟಿಗಳಲ್ಲಿ ಈಗ ಉದಾಹರಣೆಗೆ ಸಾರಿಗೆ ಬಸ್ನಲ್ಲಿ ಮಹಿಳೆಯರಿಗೋಸ್ಕರವಾಗಿ ಬಿಟ್ಟಿದ್ದಾರೆ. ಉದಾಹರಣೆಗೆ ಒಂದೇ ಒಂದು ಇದನ್ನು ಹೇಳಬೇಕಾದ್ರೆ, ನಮ್ಮಲ್ಲಿ ಕೂಲಿ ಕಾರ್ಮಿಕರಿಗೆ ಇಲ್ಲಿಂದ ಸುಂಕದಕಟ್ಟೆಯಿಂದ ವಿಜಯನಗರಕ್ಕೆ ಕೆಲಸಕ್ಕೆ ಬರ್ತಾರೆ. ಬರಬೇಕಾದ್ರೆ 40 ರೂಪಾಯಿ ಅಲ್ಲಿಂದ ಚಾರ್ಜು.
ಹೋಯ್ತಾ ಇಲ್ಲಿಂದ 40 ರೂಪಾಯಿ ಚಾರ್ಜು, 80 ರೂಪಾಯಿ ಉಳೀತು. 80 ರೂಪಾಯಿ ಉಳಿದ್ರೆ ಅದು ಹೆಣ್ಮಕ್ಳಿಗೆ ಎಷ್ಟೋ ಇದನ್ನಾಗ್ತೈತೆ. ಅವ್ರು ಬರೋವಂಥ ಇದರಲ್ಲಿ 80 ರೂಪಾಯಿ ಆ ಕೂಲಿ, ಒಂದು ದಿವಸಕ್ಕೆ 600 ರೂಪಾಯಿ ಕೂಲಿ ಇತ್ತು ಅಂತ ಹೇಳಿದ್ರೆ 100 ರೂಪಾಯಿ ಬಸ್ಗೆ ಕೊಟ್ಬಿಡ್ತು ಅಂತ ಹೇಳಿದ್ರೆ ಇನ್ನು 500 ರೂಪಾಯಿ. ಈ ಹಣದಿಂದ ಅವ್ರಿಗೆ ಭಾಳ ಉಪಯೋಗನೂ ಇದನ್ನಾಗಿದೆ. ಈಗ 2000 ರೂಪಾಯಿ ಕೊಡ್ತಾ ಇದ್ದಾರೆ ಶ್ರೀಶಕ್ತಿ ಇದಕ್ಕೋಸ್ಕರವಾಗಿ. ಶ್ರೀಶಕ್ತಿನಲ್ಲಿ ಕೊಡ್ತಾ ಇರೋದು ಅದು ಸಹಿತ ಭಾರಿ ಒಳ್ಳೆ ಕೆಲಸಗಳು ನಡೀತಾ ಇದ್ದಾರೆ. ಇವತ್ತು ಹೆಣ್ಮಕ್ಳುಗಳು ಆ ಹಣನ ಇಟ್ಕೊಂಡಿದ್ದೇನೆ, ಬಡವರು ಫೀಸ್ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ, ಶಾಲೆಗಳಿಗೆ ಫೀಸ್ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಆ ಫೀಸ್ ಕಟ್ಟಕ್ಕೆ ಮಕ್ಳುಗಳು ವಿದ್ಯಾಭ್ಯಾಸ ನಡೀತಿದೆ. ಇವತ್ತು ಚಲಾವಣೆ ಇದನ್ನು ಮಾಡ್ತಾರೆ. ಇದರಲ್ಲಿ ಅಕ್ಕಿಗೆ ಇದನ್ನು ಕೊಡ್ತಾ ಇದ್ದಾರೆ. ಅವ್ರು ಮುಂಚೆ 5 kg ಕೊಡ್ತಾ ಇದ್ರು, ಇವರು 10 kg ಕೊಡ್ತಾ ಇದ್ದಾರೆ. ಅದು ಎಲ್ಲ ಒಳ್ಳೆ ಕೆಲಸ ಅಲ್ವಾ? ಅದೆಲ್ಲನೂ ಅವೆಲ್ಲ ಒಳ್ಳೆ ಕೆಲಸ ಇರೋದ್ರಿಂದ ಅದು ನಮಗಂತೂ ಅದನ್ನ ಪಂಚ್ ಗ್ಯಾರಂಟಿ ಕೊಟ್ಟಿರೋದ್ರಲ್ಲಿ ಒಳ್ಳೆ ಇದನ್ನು ನಡೀತಾ ಇದೆ. ಸರ್, ಈಗಾಗಲೇ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು 2 ವರ್ಷ ಆಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನು ಹೇಳಬೇಕು, ಅದೇ ನಮ್ಮ ಜನಗಳ ಒಂದು ಜೀವನನೇ ಬರ್ಬಾದ್ ಮಾಡಿದ್ದಾರೆ ಅಂತ ಹೇಳ್ಬೇಕಷ್ಟೆ. ಹೌದು, ಗ್ಯಾರಂಟಿ ಕೊಡುವಂತ ಯಾರು ಹೇಳಿದ್ರ? ಅದರಲ್ಲಿ ಬೇರೆ ಇಂಪ್ರೂವ್ ಮಾಡೋದಿತ್ತಲ್ಲ. ಈಗ ರಾಜ್ಯ GDP ಎಷ್ಟಿದೆ ನೋಡಿದ್ರೆ ಕೊಡೋಕ್ಕೆ ಸಂಬಳನೇ ಇಲ್ಲ ಯಾರಿಗೂ. ಅದೆಲ್ಲ ಏನಕ್ಕೆ ಬೇಕು? ಬೇಡದೇ ಇರೋ ಕೆಲಸಗಳನ್ನ ಮಾಡ್ಕೊಂಡಿರೋ ಯಾರಿಗೂ ಸೌಲಭ್ಯನೇ ಸಿಕ್ಕಿಲ್ಲ ಅಂತ ಹೇಳ್ತಾ ಇದೀರಾ? ಸೌಲಭ್ಯ ಎಲ್ಲಿ ಬರ್ತಾ ಇದೆ? ಇವಾಗ ನೀವು ಗೃಹಲಕ್ಷ್ಮಿ ಮತ್ತೆ ಅದು ಇದು ಅಂತ ಎಲ್ಲ ಕೊಡ್ರಿ. ಎಷ್ಟು ತಿಂಗಳಾಗಿದೆ ಬಂದು? ಕಾಲೇ 4 ತಿಂಗಳಾಗಿದೆ ಬಂದಿದ್ಯಾ? ಬಂದಿಲ್ಲ. ಸುಮ್ಮನೆ ಹೇಳಿಕೆಗಳು ಮಾತ್ರ ಕೊಡ್ತಾರೆ, ದೊಡ್ಡದಾಗಿ ಕೊಡ್ತೀವಿ ನಾವು, ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ. ಬರ್ತಾ ಇಲ್ಲ, ಯಾವುದು ಸೌಲಭ್ಯಗಳು ಸರಿಯಾಗಿ ಬರ್ತಾರೆ. ಅವ್ರಿಗೆ ಗೊತ್ತಿದೆ ಎಲ್ಲ, ಸುಮ್ಮನೆ ಎಲ್ಲ ಹೇಳೋದು, ಊಟ ಇದ್ರಲ್ಲಿ ಮೇಲೆ ಮಾಡೋದು. ಮೊನ್ನೆ ನೋಡಿದ್ರಲ್ಲ, ಮೊನ್ನೆ ಈಗ ಹೊಸ ಸುಳ್ಳುಗಳು ಹೇಳ್ಕೊಂಡು, ಈಗ ಮೊನ್ನೆ ಯಾರು ರಾಜಕಾರಣಿಗಳು ಹೇಳಿದ್ರಲ್ಲ, ಯಾವುದು ಕಾಂಗ್ರೆಸ್ ಗೌರ್ಮೆಂಟ್ ಇದರಲ್ಲಿ ಅಕ್ರಮ ನಡೆದಿದೆ ಚುನಾವಣಾ ಇದರಲ್ಲಿ, ಯಾವುದು ಬೆಂಗಳೂರು ಗ್ರಾಮಾಂತರ ಅಂತ, ಇವರೇ ನಿಂತ್ಕೊಂಡು ಇವರೇ ಇದು ಮಾಡಿ. ಸೊ ಅಕ್ರಮ ಮಾಡಿದೆ ಅಂದರೆ ಅವರೇ ಮಾಡಿರ್ಬೇಕು ಮೋಸ್ಟ್ಲಿ. ಅವರೇ ಮಾಡ್ಬಿಟ್ಟು ಬೇರೆಯವ್ರ ಮೇಲೆ ಹೇಳ್ಬೋದು ಅಷ್ಟೇ. ಸರಿ, ಪಂಚ ಗ್ಯಾರಂಟಿಗಳು ಏನಿದೆ ಅಲ್ವಾ, ಇದು ಯಾವ ರೀತಿ, ಇದು ಯಾಕೆ ಬರೀ ಹೆಂಗಸರಿಗೆ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ? ಗ್ಯಾರಂಟಿ ಯಾವ್ದು ಕೊಟ್ಟಿದ್ದಾರೆ ನೋಡೋಣ, ನೀವೇ ಹೇಳಿ. ಯಾವ್ಯಾವ್ದು ಪಂಚ ಗ್ಯಾರಂಟಿ? ಗೃಹಲಕ್ಷ್ಮಿ ಒಂದು ಗೊತ್ತು, ಇನ್ಯಾವ್ದಿದೆ? ಬಸ್ ಫ್ರೀ. ಅದನ್ನ ಯೂಸ್ ಮಾಡ್ಕೊಂಡು ಎಷ್ಟು ಜನ ಇದಾಗ್ತಾ ಇದಾರೆ ಅಂತ ಗೊತ್ತಿಲ್ವಾ? ಟಿಕೆಟ್ ತಗೊಂಡ್ರು ಅಲ್ಲಿ ಜಾಗ ಸಿಗ್ತಾ ಇಲ್ಲ. ಇವಾಗ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಬರೀ ಫ್ರೀ, ಎಲ್ಲ ಹೋಗಿ ತುಂಬ ತುಳ್ಕಾಡ್ತಾ ಇದ್ದಾರೆ. ಅದ್ರಲ್ಲಿ ಎಷ್ಟು ಅನಾಹುತಗಳಾಗ್ತಾ ಇದೆ ಗೊತ್ತಿಲ್ಲ. ಮನೇಲಿ ಯಾರು ಇದಾಗ್ತಾ ಇಲ್ಲ. ಎಷ್ಟು ನಾವು ಬೆನಿಫಿಟ್ ಅಂತ ಇವರು ಮಾಡಿದ್ರು ಬೆನಿಫಿಟ್ ಅಲ್ಲ ಅದು. ಇವಾಗ ಸರ್ಕಾರ ಇದ್ರದ್ದು ಅದು KSRTCದು ಮುಸ್ಕರ ಮಾಡ್ತೀವಿ ಅಂತ ಓಡಾಡ್ತಾ ಇದ್ದಾರೆ. ಅದ್ ಮಾಡಿದ್ರೆ ಅವ್ರಿಗೇನೆ ದುಡ್ಡು ಕೊಡ್ತಾ ಇಲ್ಲ. ಅವರು ಗ್ಯಾರಂಟಿಗಳು ಅವ್ರು ಮಾಡ್ಕೊಂಡು ಯಾವತ್ತು ನಮ್ದು ಸಶಕ್ತವಾಗಿ, ಆರ್ಥಿಕವಾಗಿ ಸಶಕ್ತವಾಗಿದ್ರೆ ಫ್ರೀ ಕೊಡ್ಬೋದು. ಇವ್ರು ಇಲ್ಲೇ ಒಳಗಡೆ ಟೊಳ್ಳಿಕೊಂಡು ನಾನು ಮಾಡಿದೆ ಏನ್ ಗ್ಯಾರಂಟಿ? ನಾವೆಲ್ಲ ಅದೇ ಫ್ರೀ ಕೊಟ್ಟು ಬೇರೆ ದೇಶಗಳೆಲ್ಲ ಆದ್ವಲ್ಲ, ಆ ತರ ಮಾಡ್ತಾ ಇದಾರೆ ಅಷ್ಟೇ. ಬಿಟ್ಟು ಕೇಳ್ತಾ ಇಲ್ಲ ಯಾರು. ಯಾವುದೇ ಒಬ್ಬ ಮನುಷ್ಯ ಇದರಲ್ಲಿ ಅವರನ್ನು ಸ್ವಯಂಕ್ತವಾಗಿ ಬದುಕುವ ಶಕ್ತಿ ಎಲ್ಲರಿಗೂ ಇದೆ. ಅದು ಇವಾಗಿನ ಕಾಲದಲ್ಲ, ಫಸ್ಟ್ ಇದನ್ನ ಫ್ರೀ ಕೊಡೋದನ್ನ ನಿಲ್ಸಿ ಅಷ್ಟೇ. ಸರ್, ಮತ್ತೆಲ್ಲ ಒಂದ್ ಕಡೆ ಎಲ್ಲರಿಗೂ ಪಂಚ ಗ್ಯಾರಂಟಿಗಳು ಅನ್ನೋ ಹೆಸರಲ್ಲಿ ಟ್ಯಾಕ್ಸ್, GST ಮತ್ತೆ ಬೆಲೆ ಏರಿಕೆ ಇವೆಲ್ಲ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಮಾಡ್ತಾ ಇದಾರಲ್ಲ. ಇವಾಗ ನೋಡಿ, ಇವಾಗ GST ಮಾಡಿ ಗಲಾಟೆ ಮಾಡಿದ್ಕಿರ್ತಾನೆ ಎಲ್ಲ ಇದು ಮಾಡಿ. ಇಲ್ಲ ಅಂದ್ರೆ ಆ ಫೋನ್-ಪೇ ಇದ್ರ ಮೇಲೆಲ್ಲ ಬಡವರು ಎಲ್ಲರ ಮೇಲೂ ಇದು ಮಾಡ್ತಾ ಇದ್ರು. ಕ್ಯಾನ್ಸಲ್ ಮಾಡಿದ್ದೇನಕ್ಕೆ? ಮತ್ತೆ ಮಾಡಿದ್ದೇನಕ್ಕೆ? ಇದು ಮಾಡಿದ್ದೇನಕ್ಕೆ? ಆ ತರ ಗೊತ್ತಿಲ್ದೇನೆ, ಜನಗಳು ಗೊತ್ತಿಲ್ದೇನೆ ಇದು ಮಾಡ್ತಾರೆ. ಅದನ್ನ ಪ್ರತಿಭಟನೆ ಮಾಡಿದಾಗ ಹಿಂಗೆ ನಿಲ್ಲಿಸ್ತಾರೆ ಅಷ್ಟೇ. ಸರ್, ಕೊನೆಯದಾಗಿ ಸಿದ್ದರಾಮಯ್ಯ ಸರ್ಕಾರ ಬಗ್ಗೆ ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ಅವ್ರು ಒಳ್ಳೆಯವ್ರು ಇರ್ಬೋದು, ಬಟ್ ಈಗ ಮಾಡ್ತಾ ಇರೋ ಕಾರ್ಯಗಳಿದೆಯಲ್ಲ ತಪ್ಪಿದೆ, ತುಂಬಾ ತಪ್ಪಿದೆ. ಅವ್ರ ಬಗ್ಗೆ ತುಂಬಾ ಹೋಪ್ ಇಟ್ಕೊಂಡಿದ್ವಿ ನಾವು. ಅವ್ರು ಫಸ್ಟ್ ಸಲ ಆದಾಗ ಏನ್ ಇದ್ ಮಾಡಿದ್ರು, ಸೆಕೆಂಡ್ ಸಲ ಆದಾಗ ಇಲ್ಲ, ನಮ್ಗೆ ಅವ್ರ ಬಗ್ಗೆ ವಿಶ್ವಾಸನೇ ಹೋಗ್ಬಿಟ್ಟಿದೆ.